ಎಲ್ಲರಿಗೂ ಶುಭೋದಯ. ಈ ದಿನದ ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಮತ್ತು ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರೇ ಮತ್ತು ಯಾವತ್ತೂ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳೇ, ಈ ದಿನ ನಿಜವಾಗ್ಲೂ ಹೇಳ್ತೀನಿ, ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕೆಂದ್ರೆ ಇಡೀ ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಅಲುಮಿನಿ ಫಂಕ್ಷನ್ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿರೋದು ಇದು ಫಸ್ಟ್ ಟೈಮ್. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕಾಲೇಜಿನ ವತಿಯಿಂದ, ನಮ್ಮ ಸೊಸೈಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ನೋಡಿ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿ, ಇಷ್ಟೆಲ್ಲ ಎಲ್ಲರಿಗೂ ಫೆಸಿಲಿಟೇಷನ್ ಮಾಡಿ, ಇಷ್ಟೆಲ್ಲ ಅನುಕೂಲ ಮಾಡಬೇಕಂದ್ರೆ ಒಳ್ಳೆ ಮನಸ್ಸಿರುವಂತ ಮನುಷ್ಯರು ಮಾತ್ರ ಇಂಥ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ. ಅಷ್ಟು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಒಗ್ಗಟ್ಟು ಬರೋದು ಇವತ್ತಿನ ದಿನದಲ್ಲಿ ಒಂದ್ ಹೇಳ್ತೀನಿ ನೋಡಿ, ನನ್ನ ಸ್ವಂತ ಅನುಭವಗಳೇ ಹೇಳ್ತೀನಿ. ಕೆಲವೊಂದು ಎಲ್ಲರಿಗೂ ಒಗ್ಗಟ್ಟು ಬರಬೇಕಂದ್ರೆ ಕಷ್ಟ. ನೀವೆಲ್ಲೋ ಎಲ್ಲೆಲ್ಲೋ ಇದ್ದುಕೊಂಡು ನಿಮ್ಮ ಕೆಲಸಗಳನ್ನು ಬಿಟ್ಟುಕೊಂಡು ಬದಿಗೊತ್ತಿಕೊಂಡು ಇವತ್ತು ಬಂದು ಕಾಲೇಜಲ್ಲಿ ಇಂಥ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಾ ಇದ್ದೀರ ಅಂದ್ರೆ ಇದು ಬಹಳ ಸಂತೋಷದ ವಿಷಯ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನೋಡಿ, ನೀವೆಲ್ಲ ಇವತ್ತು ಇಂಥ SS ಪಾಲಿಟೆಕ್ನಿಕಲ್ಲಿ ಓದ್ಕೊಂಡು NIT IITs ಕ್ಲಾಸ್ ಮಾಡುವಂತವರಾಗಿದ್ದೀರಿ. LNT ಕಂಪನಿಯಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಿ. DCM ಲೆವೆಲ್ ರೀಚ್ ಆಗಿದ್ದೀರಿ. ಅದಕ್ಕಾಗಿ ನೋಡಿ, ಯಾವುದೇ ವಿದ್ಯಾರ್ಥಿ ಮೊದಲು ಸಕ್ಸಸ್ ಆದಾಗ ಸಂತೋಷ ಪಡುವಂತವರು ಮೊದಲನೇ ವ್ಯಕ್ತಿಗಳು ತಂದೆ ತಾಯಿ. ಅದು ಬಿಟ್ಟರೆ ಎರಡನೇ ವ್ಯಕ್ತಿ ಅಂದ್ರೆ ಒಬ್ಬ ಶಿಕ್ಷಕ, ಅದು ಟೀಚರ್ಸ್. We are the teachers. We are going to become happy when our students are going to reach to the highest levels. That is my word. ನಾ ಯಾವತ್ತೂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ನೋಡಿ, ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿಕೊಂಡು ಉತ್ತಮ ಸ್ಥಾನದಲ್ಲಿ, ಉನ್ನತ ಸ್ಥಾನದಲ್ಲಿ ಇದ್ದಾಗ ನೋಡಿದಾಗ ಖುಷಿ ಪಡುವಂತವರು ನಾವು ಟೀಚರ್ಸ್. ಅದಕ್ಕಾಗಿ ಇಂದು ನೀವೆಲ್ಲರೂ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿದ ನಂತರ 30 ವರ್ಷಗಳ ನಂತರ ಒಳ್ಳೆ ಸ್ಥಾನಕ್ಕೆ ಹೋಗಿದ್ದೀರಿ, ಒಳ್ಳೆ ಸ್ಥಾನಗಳನ್ನು ಗಳಿಸಿಕೊಂಡಿದ್ದೀರಿ. ಅದು ನಿಮ್ಮ ಶ್ರಮ ಮತ್ತು ನೀವು ಇಲ್ಲಿ ಪಡೆದಂತ ವಿದ್ಯಾಭ್ಯಾಸ. ಅದಕ್ಕಾಗಿ ನೀವೆಲ್ಲರೂ ಒಳ್ಳೆ ಸ್ಥಾನದಲ್ಲಿದ್ದೀರಿ. ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಪಡೆದುಕೊಂಡು ನಿಮ್ಮ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆದುಕೊಂಡು ಸಕ್ಸಸ್ಫುಲ್ ಪರ್ಸನ್ಸ್ ಆಗಿ ಮುಂದುವರಿರಿ. ಮತ್ತು ನಿಮ್ಮ ಮಕ್ಕಳಿಗೆ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರು ಉತ್ತಮ ಸ್ಥಾನಕ್ಕೆ ಹೋಗಲಿ ಅಂತ ಹೇಳ್ತಾ ಈ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕಾಲೇಜಲ್ಲಿ ನಿಮ್ಮಂತ ವಿದ್ಯಾರ್ಥಿಗಳು ಬಂದು ಈ ತರ ಫಂಕ್ಷನ್ಗಳನ್ನು ಮಾಡಲಿ. ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಯಾವುದೇ ಒಂದು ವಿದ್ಯಾಸಂಸ್ಥೆ ಆಗಿರ್ಬೋದು, ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಅದರ ಹೆಸರು ಎದ್ರ ಮೇಲೆ ಡಿಪೆಂಡ್ ಆಗಿರ್ತಪ್ಪ ಅಂದ್ರ ದಟ್ ಡಿಪೆಂಡ್ಸ್ ಅಪಾನ್ ದ ಸಕ್ಸಸ್ ಆಫ್ ದೇರ್ ಅಲ್ಯುಮಿನೀಸ್. ಎಸ್ ಸರ್, ಸಕ್ಸಸ್ ಆಫ್ ದೇರ್ ಅಲ್ಯುಮಿನೀಸ್. ನಾನು ಮೊನ್ನೆ ಕಿಷ್ಕಿಂಧ ವಿಶ್ವವಿದ್ಯಾಲಯಕ್ಕೆ ಹೋಗಿ ಒಂದು ಫಂಕ್ಷನ್ಗೆ, ಅಲ್ಲಿ ಕುಲಪತಿಗಳು ಹೇಳ್ತಾ ಇದ್ರು, ನೋಡಿ, ಇವತ್ತು ಕಿಷ್ಕಿಂಧ ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗಿ 3 ವರ್ಷ ಆಗಿದೆ. ಈ ಕಿಷ್ಕಿಂಧ ವಿದ್ಯಾಲಯ ಒಳ್ಳೆ ಹೆಸರು ಗಳಿಸಬೇಕಂದ್ರೆ ನೀವು ಇಲ್ಲೇನು ಓದಿ ಹೋಗ್ತಾ ಇದ್ರಲ್ಲ, ನೀವು ಅಲ್ಯುಮಿನಿಗಳಾಗ್ತೀರಿ. ನಿಮ್ಮ ಸಕ್ಸಸ್ ಮೇಲೆ ಈ ವಿಶ್ವವಿದ್ಯಾಲಯದ ಹೆಸರು ನಿಂತಿರ್ತದೆ. ಅದೇ ರೀತಿ ಇವತ್ತು ನೀವೆಲ್ಲರೂ ವಿದ್ಯಾರ್ಥಿಗಳು ಅಲ್ಯುಮಿನೀಸ್ ಆಫ್ ದಿಸ್ ಕಾಲೇಜ್, ಯು ಹ್ಯಾವ್ ಅಚೀವ್ಡ್ ಅ ಲಾಟ್ ಅಂಡ್ ಯು ಹ್ಯಾವ್ ರೀಚ್ಡ್ ಟು ದ ಹೈಯೆಸ್ಟ್ ಸೆಕ್ಷನ್. ಆನ್ ದ ಬೇಸ್ ಆಫ್ ಯುವರ್ ಸಕ್ಸಸ್ our college name is going to be standard. Thank you very much for being an opportunity for this. Thank you sir, your interesting words. Okay, Nagamani sir supported a lot for this function. He is now resident in our LCS college. Thank you sir. Exactly.